ತಾನೇ ಮಾರ್ಗದಲ್ಲಿ ಇದೆ. ಹೌದು. ಜಪ ಅಂತ ಏನ್ ಹೇಳ್ತೀವಿ ಅಥವಾ ತಪ ಅಂತ ಏನ್ ಹೇಳ್ತೀವಿ, ತಪಸ್ಸಾಗೋಗ್ಬೇಕು ಜಪ ಅಂತ ಹೇಳ್ತಾರೆ. ಹೌದು. ಅಂದ್ರೆ ಹೇಳಿದ್ದನ್ನೇ ಹೇಳ್ತಕ್ಕಂಥದ್ದು ಜಪ ಅಂತ ಹೇಳ್ತಾರೆ. ಹೌದು. ಆ ಪದ್ಧತಿ ನಮ್ಮಲ್ಲಿ ಇತ್ತು. ಅದನ್ನು ಮತ್ತೆ ಇದನ್ನು ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸರ್ ಇದೆ. ನಾವೇನ್ ಜಪ ಮಾಡ್ತಾ ಇದ್ದೇವೆ ಹೇಳಿ? ಜಪ ಇದೆ, ಹೌದಾ? ಜಪ ಇದೆ, ಕಂಟೆಂಟ್ ಚೇಂಜ್ ಆಗಿದೆ. ವಾಪಸ್ ತಗೊಂಬನ್ನಿ. ನಿಮ್ ಜಪ ಏನ್ ಮಾಡ್ತೀವಿ ಅದು ವಾಪಸ್ ಅಂದ್ರೆ ಓಕೆ, ಹೌದಾ? ಈಗ ಓಂ ಹ್ರೀಂ ಶ್ರೀ ಗುರುಭ್ಯೋ ನಮ ಗುರುಭ್ಯೋ ನಮ ಗುರುಭ್ಯೋ ನಮ ಅಂದ್ರೆ ದಟ್ ಇಸ್ ಜಪ, ಹೌದಾ? ನೀ ಜಪ ಮಾಡಿ ಅದೇ ಜಪ ಅಂತ ತಿಳ್ಕೊಳ್ಳಿ ಸರ್. ನೀ ದಿನ ಏನ್ ಮಾತಾಡ್ತಿದ್ದೀರ ಅದು ಜಪಾನೇ. ನಾ ಚಲೋ ಇಲ್ಲ, ನಾ ಚಲೋ ಇಲ್ಲ, ನಾ ಚಲೋ ಇಲ್ಲ, ನಾ ಚಲೋ ಇಲ್ಲ, ನಮ್ಮ ಅಪ್ಪ ಚಲೋ ಇಲ್ಲ, ಮೊನ್ನೆ ಅವಳು ಚಲೋ ಇಲ್ಲ, ಈಗ ಯಾಕರ ಮದ್ವೆ ಆಗಿ ಯಾಕರ ಮದ್ವೆ ಇದು ಜಪಾನೇ ಅಲ್ಲ ಸರ್. ರೈಟ್? ಸಿ ಮೈಂಡ್ಗೆ ಸರ್, ನೀ ಭಾರತದಲ್ಲಿ ಹುಟ್ಟಿದ್ಯೋ ಅಮೆರಿಕಾದಲ್ಲಿ ಹುಟ್ಟಿದ್ಯೋ ಅಲ್ಲಿ ಹುಟ್ಟಿ ಅದು ಗೊತ್ತಿಲ್ಲ ರೀ. ಅದು ಬ್ರೈನ್. ಅದು ನೀ ಅದಕ್ಕೆ ಏನು ರಿಪೀಟ್ ಕೊಡ್ತೀವಿ ಅದು ಮಾಡ್ತಿದ್ದು. ಗೊತ್ತಾಯ್ತಾ? ಜೀಸಸ್ ಕ್ರೈಸ್ಟ್, ಜೀಸಸ್ ಕ್ರೈಸ್ಟ್, ಜೀಸಸ್ ಕ್ರೈಸ್ಟ್, ಯಸ್ ಇಟ್ ವಿಲ್ ಟೇಕ್ ಇಟ್. ಏನು ಅಂಡರ್ಸ್ಟ್ಯಾಂಡ್ ಸರ್? ಸೊ ಇವತ್ತಿನ ಮಂದಿ ನಾವೇನ್ ಮಾಡತ್ತೀವಿ? ಜಪಾನ ತಪ್ಪು ಮಾಡತ್ತೀವಿ. ನಮ್ಮ ಜಪಗಳು ದಿನ ಜಪ ಅಂದ್ರೆ ಏನು? ನಮ್ಮ ಜೊತೆ ನಾವು ಮಾತಾಡ್ತಾ ಇರೋದು ಅದೇ ಜಪ, ಹೌದಾ ಸರ್? ಜಪ ಅಂದ್ರೆ ಜೋರು ಹೇಳೋದಿರಂಗಿಲ್ಲ. ಜಪ ಮಾಡೋದು ಒಳಗಡೆ ಕೃಷ್ಣಾಯ ವಾಸುದೇವ ಒಳಗಡೆ ನಡೆದ್ರು. ಈಗ ನೀವೇನ್ ಜಪ ಮಾಡತ್ತೀರಿ ಒಳಗೆ? ಹೇಳಿ ನೋಡೋಣ. ಏನ್ ಮೇಡಮ್? ಇವ್ರು ಹಿಂಗೆ ಮಾತಾಡ್ತಾ ಹೋದ್ರೆ ಇವೇನ್ ಚಾ ಬಿಡೋದಿಲ್ಲ. ನಾನು ಡೈಲಿ ಇಷ್ಟು ಟೀ ಕುಡಿದು ನನಗೆ ಬ್ರೈನ್ ಎಷ್ಟು ತ್ರಾಸ ಪಡ್ತಾರೆ. ಟೀ ಕೆಲವರಿಗೆ ಇರುತ್ತೆ, ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಬೇಕೇ. ದಟ್ ಈಸ್ ಜಪ, ಹೌದಾ? ಈಗ 11 o'clock ಈಗ ಮೇಡಮ್ಗೆ 12 o'clock ಆಯ್ತು, ಇನ್ನೂ ಟೀ ಬರ್ತಾ ಇಲ್ಲ. ನಾನ್ ಕುಡ್ದಿಲ್ಲ, ಓಕೆ, ನಮ್ಮ ಮನೆಯವ್ರು ಕುಡ್ದಿಲ್ಲ, ಅದೊಂದು ಬೇಜಾರು. ಸೊ ಈಗ ನಂಗೆ ಟೀ ಬೇಕು, ಟೀ ಬೇಕು, ಟೀ ಬೇಕು. ದಿಸ್ ಇಸ್ ದ ರಿಪಿಟೇಷನ್. ಎನಿಥಿಂಗ್ ಯು ರಿಪೀಟ್ ಇಟ್ ಗೆಟ್ಸ್ ಸ್ಟೋರ್ಡ್ ಅಂಡ್ ದಟ್ ಬಿಕಮ್ಸ್ ಯುವರ್ ಹ್ಯಾಬಿಟ್. ಎಲ್ಲರ ಹ್ಯಾಬಿಟ್ಸ್ ಬೇರೆ ಬೇರೆ ಇದ್ದಾವೆ. ಕೆಲವರಿಗೆ ಮಾರ್ನಿಂಗ್ 5 ಗಂಟೆಗೆ ಎದ್ರೆ ಮುಂದೆ ಫುಲ್ ಡೇ ಸಮಾಧಾನ ಇರ್ತದೆ. ಕೆಲವರು 5 ಗಂಟೆಗೆ ಎದ್ರೆ ಫುಲ್ ಡೇ ಸತ್ಯ ಹೋಗ್ತಾರೆ. ರಿಪಿಟೇಷನ್. ಅದಕ್ಕೆ ನೀವು ಒಂದು ವಾರ ಪ್ರಾಕ್ಟೀಸ್ ಮಾಡಿ, 15 ದಿವಸ ಪ್ರಾಕ್ಟೀಸ್ ಮಾಡಿ, ಇದು ಮಾಡಿ. ಯಾಕೆ ನಮ್ಮ ಟ್ರೆಡಿಷನ್ ಅಲ್ಲಿ ಹೇಳ್ತಾ ಇದ್ರು, ನೀವು ನೋಡಮ್ಮ 108 ಸಲ, ಓಕೆ, 108 ದಿವಸ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ರು. ಇಲ್ಲ, ಆ ಒಂದು ಮರಕ್ಕೆ ಹೋಗಿ ಒಂದು 5 ಸುತ್ತು, ಓಕೆ, ಬಟ್ ಡೈಲಿ 15 ದಿವಸ ಸುತ್ತಬೇಕು. ಆವಾಗ ನಿನ್ನ ಮನಸ್ಸು ಶಾಂತ ಆಗುತ್ತೆ, ನಿಮ್ಮ ಮನೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವ್ರು ಹೋಗಿ 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 ಸುತ್ತಿದ್ರು. ಆ ಗಿಡ ಏನ್ ಮಾಡ್ಲಿಲ್ಲ, ಗಿಡ ಸುತ್ತುವಾಗ ಏನ್ ರಿಪೀಟ್ ಮಾಡಿದ್ರು? ಸುತ್ತಾ ಆಗ್ತೀನಿ ನಾನು ಚಲೋ ಆಗ್ತಿದ್ದೆ, ಸುತ್ತಾ ಆಗ್ತೀನಿ ನಾನು ಚಲೋ ಆಗ್ತೀನಿ, ಸುತ್ತಾ ಆಗ್ತೀನಿ ಚಲೋ ಆಗ್ತೀನಿ, ಚಲೋ ಆಗ್ತೀನಿ, ಚಲೋ ಬ್ರೈನಿಗೆ ಎಲ್ಲಿ ಗೊತ್ತೈತಿ ಗಿಡ ಸುತ್ತ. ಬೇಕಾದ್ರೆ ನೋಡ್ರಿ, ಟ್ರೈ ಮಾಡ್ರಿ, ನೀವು ಗಿಡ ಸುತ್ತಾಕೊಂಡು ನಿಮ್ಮ ಮನೆಯವ್ರು ಸುತ್ತ, ಹೌದಾ? ಮತ್ತೆ ಅವ್ರು ಹೇಳ್ಬೋದಿಲ್ಲ ನಿಮ್ಮ ಮನೆಯವ್ರ ಸುತ್ತಂದಾಗ ಇವನಿಂದಾನೆ ಎಲ್ಲ ಪ್ರಾಬ್ಲಮ್. ಜಪ ತಪ್ಪಿತ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು? ನಾನ್ ಲಿವಿಂಗ್ ಬೀಯಿಂಗ್. ಅದಕ್ಕೆ ಗುಡಿ ಕಳ್ಸಿದ್ರು, ಇಲ್ಲ ಗುಡಿ ಸುತ್ತ ಅಂತ ಹೇಳಿದ್ರು, ಒಂದ್ ಯಾವ್ದೋ ಕಲ್ಲನ್ನ ಸುತ್ತ ಅಂತ ಹೇಳಿದ್ರು. ನಮ್ ಹಿರಿಯರು ಮಾಡಿದ್ರು. ನನ್ನ ಪ್ರಕಾರ ಈ ಮೂಢನಂಬಿಕೆ ಅಂತ ಯಾರ್ಯಾರು ಹೋರಾಡ್ತಲ್ಲ, ಐ ಡೋಂಟ್ ಅಗ್ರಿ ವಿತ್. ಅವತ್ತಿನ ಒಂದು ಪ್ರಜ್ಞೆಗೆ, ಅವತ್ತಿನ ಮನುಷ್ಯರ ಪ್ರಜ್ಞೆಗೆ ಬಹಳ ದೊಡ್ಡ ದೊಡ್ಡ ವಿಷಯ ಹೇಳಿದ್ರೆ ಅವ್ರಿಗೆ ಹಿಡಿತಾ ಇದ್ದಿಲ್ಲ. ಅದನ್ನ ಏನೋ ಒಂದು ರಿಚುವಲ್ಸ್ ಹಾಕಿ ಹಿಂಗ್ ಮಾಡ್ರಪ್ಪ ಚೆನ್ನಾಗಿರುತ್ತೆ. ಈಗ ಹೆಣ್ಮಕ್ಳಿಗೆ ಕುಂಕುಮ ಹಚ್ಕೊಡಿ ಅಂತ ಯಾಕೆ ಹೇಳಿದ್ರೆ, ಆಜ್ಞಾ ಚಕ್ರ ಸ್ವಲ್ಪ ವೀಕ್ ಇರುತ್ತೆ ಅವ್ರದ್ದು, ಆಜ್ಞಾ ಚಕ್ರದಲ್ಲಿ. ಅದಕ್ಕೆ ಅವ್ರು ಸೆನ್ಸಿಟಿವ್ ಇರ್ತಾರೆ ಹೆಣ್ಮಕ್ಳು, ಗೊತ್ತಾಯ್ತಾ? ಸೊ ಇಲ್ಲಿ ನೀನ್ ಯಾವಾಗ್ಲೂ ಪ್ರೊಟೆಕ್ಷನ್ ಇಟ್ಕೊಳ್ಳೇಬೇಕು. ದಿಸ್ ಇಸ್ ಯುವರ್ ಪ್ರೊಟೆಕ್ಷನ್. ಇಲ್ಲ ಯಾರಾದ್ರೂ ನೀನ್ ಕಂಟ್ರೋಲ್ ಮಾಡ್ತಾರೆ ತಂತ್ರ ವಿದ್ಯೆದಲ್ಲಿ. ಏನು ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಹಾಕೊಳ್ಳೇಬೇಕು ಇದನ್ನ. ಇವತ್ತಿನ ನೋಡಿ ಹುಡುಗರು ಇವತ್ತು ಕುಂಕುಮ ಹಚ್ಕೊಳ್ತಾ ಇದ್ದಿಲ್ಲ, ಹುಡುಗರು ಆಗಾಕೊಂತಾವ, ಅದಕ್ಕೆ ಎಲ್ಲೆಲ್ಲೂ ದಾರಿ ತಪ್ಪಾಗ್ತಾವ. ಸಿಂಪಲ್ ಐತಿ, ಕುಂಕುಮ ಹಚ್ಚಕ್ ಹಚ್ಚಿರಿ ಎಲ್ಲ ಆರಾಮಾಗ್ತದೆ. ಈಗ ಅದು ಹೇಳಿದ ಕೂಡ ಈಗ ಮತ್ತೆ ನೋಡ ಯಾರ ಪೈಕಿ ಅಂತ